ಗುರೂಜಿ, ಅನೈತಿಕ ಸಂಬಂಧಗಳನ್ನ ಯಾತಕ್ಕಾಗಿ ಮಾಡುತ್ತಾರೆ? ಇದನ್ನ ನಿಲ್ಲಿಸುವುದು ಹೇಗೆ? ಇದಕ್ಕೆ ಪರಿಹಾರವನ್ನು ತಿಳಿಸಿ, ಹೆಸರು ಊರು ಬೇಡ. ಸ್ನೇಹಿತರೆ, ಇವ್ರು ಕೇಳಿರೋಂತಹ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಅನೈತಿಕ ಸಂಬಂಧಗಳು ಯಾಕೆ ಮಾಡ್ತಾರೆ, ಇದಕ್ಕೆ ಪರಿಹಾರ ಏನು ಅಂತ. ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್, ಉದಾಹರಣೆಯನ್ನು ಕೊಟ್ಟು ನಿಮಗೆ ಆ ನಂತರ ನಾನು ಈ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಏನದು ಅಂದರೆ, ನಾನೊಂದು ಹೆಲ್ಮೆಟ್ ತಗೊಂಡು 1 ತಿಂಗಳಾಗಿತ್ತು. ಹೊಸದೊಂದು ಗಾಡಿ ಪರ್ಚೇಸ್ ಮಾಡಿದೆ. ಆ ಗಾಡಿ ಪರ್ಚೇಸ್ ಮಾಡಬೇಕಾದ್ರೆ ಹೆಲ್ಮೆಟ್ಟು ಮತ್ತು ಗಾಡಿಗೆ ಒಂದು ಕವರ್ ಕೂಡ ಫ್ರೀಯಾಗಿ ಕೊಟ್ಟರು. ಹೊಸ ಹೆಲ್ಮೆಟ್ಟು ತುಂಬ ಚೆನ್ನಾಗಿದೆ. ಅದನ್ನು ನಾನು ಮನೇಲಿಟ್ಟಿದ್ದೆ. ಈ ಹಳೆ ಹೆಲ್ಮೆಟನ್ನು ಚೆನ್ನಾಗಿ ಹಾಕಿ ಉಜ್ಜಾಡ್ ಮಾಡಿ ಅದೇನಾದರೂ ಕೆಟ್ಟೋದ್ರೆ ಅದನ್ನು ತೆಗೆದು ಬಿಸಾಕ್ಬಿಟ್ಟು ಆಮೇಲೆ ಹೊಸದನ್ನು ಯೂಸ್ ಮಾಡೋಣ ಅಂತ ಇಟ್ಕೊಂಡಿದ್ದೆ. ಸುಮಾರು ಒಂದು ವರ್ಷ ಬಂತು ಹಳೆ ಹೆಲ್ಮೆಟ್. ಅದಾದಮೇಲೆ ಅದೆಲ್ಲ ಕಿತ್ತೋಯ್ತು. ಅದೇನು ಇಲ್ಲಿ ಲಾಕ್ ಮಾಡೋದು ಕಟ್ಟಾಯಿತು, ಒಳಗಡೆ ಎಲ್ಲ ಕಟ್ಟಾಗ್ಬಿಟ್ಟಿತ್ತು, ಗಲೀಜಾಗಿತ್ತು. ಅದಕ್ಕೆ ಅದನ್ನು ಬಿಸಾಕ್ಬಿಟ್ಟು ಹೊಸ ಹೆಲ್ಮೆಟ್ ತಗೊಳ್ಳೋಣ ಅಂತೇಳಿ ಹೊಸ ಹೆಲ್ಮೆಟ್ನ ನನ್ನ ಶ್ರೀಮತಿ ಹತ್ರ ಕೇಳಿದೆ. ಆಕೆ, ಇಲ್ಲ, ನಾನು ಅದನ್ನು ಆಲ್ರೆಡಿ ನಮ್ಮ ಕಸಿನ್ ಕೊಟ್ಬಿಟ್ಟೆ ಅಂತ ಅಂದ್ಲು. ಇಲ್ಲಮ್ಮ, ನಾನು ಉಪಯೋಗಿಸೋದು ಹೆಲ್ಮೆಟ್ ನಾನು ಎತ್ತಿಟ್ಟಿದ್ದು ಅಂದ್ರೆ ಅವ್ನಿಗೆ ಯಾಕೆ ಕೊಟ್ಬಿಟ್ಟೆ ಅಂತ ಅಂದೆ. ಕೊಟ್ಟು ಎಷ್ಟು ದಿವಸ ಆಯಿತು ಅಂತ. ಅಯ್ಯೋ, ನೀವು ತಂದಾಗಲೇ ಕೊಟ್ಬಿಟ್ಟು 1.5 ತಿಂಗಳು, ಆಲ್ರೆಡಿ 1 ವರ್ಷ ಆಗ್ತಾ ಇದೆ ಅದನ್ನು ಕೊಟ್ಟು ಅಂತ. ಅಂದರೆ ಈ ಎಕ್ಸಾಂಪಲ್ ಏನು ಕೇಳಿದೆ ಅಂದರೆ, ನಮ್ಮ ವಸ್ತುಗಳನ್ನು ನಾವೇನಾದರೂ ಉಪಯೋಗಿಸ್ಲಿಲ್ಲ ಅಂದರೆ ಆ ವಸ್ತುಗಳನ್ನು ಬೇರೆಯವರು ಉಪಯೋಗಿಸ್ತಾರೆ. ಇದನ್ನು ಚೆನ್ನಾಗಿ ಇಟ್ಕೊಳ್ಳಿ. ಒಂದನ್ನ ಹೆಲ್ಮೆಟ್ ತಂದಿದ್ದೀರಾ, ಆ ಹೆಲ್ಮೆಟ್ ಎಲ್ಲ ಸೌದು ಬಿಸಾಕುವಂಥ ಪರಿಸ್ಥಿತಿ ಬಂದಾಗ ಇನ್ನೊಂದು ಹೆಲ್ಮೆಟ್ ತಗೊಬೇಕು. ಮುಂಚಿತವಾಗೇ ತಂದಿಟ್ಬಿಟ್ರೆ ಹೆಲ್ಮೆಟ್ ಅಂತ ಅದನ್ನು ಯಾರೋ ಉಪಯೋಗಿಸ್ಕೊಂಡು ಹೋಗ್ತಾರೆ. ನಾನು ಹೆಲ್ಮೆಟ್ ಬಗ್ಗೆ ಮಾತಾಡ್ತಾ ಇಲ್ಲ, ಗಂಡ ಹೆಂಡತಿ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದನ್ನು ನೀವು ಕಲ್ಪಿಸ್ಕೊಳ್ಳೋಕೆ ಸಾಧ್ಯವಾದರೆ ಕಲ್ಪಿಸ್ಕೊಳ್ಳಿ. ನಾನು ಹೆಲ್ಮೆಟ್ ಬಗ್ಗೆ ಮಾತಾಡ್ತಾ ಇಲ್ಲ, ಹಾಗೇನು ಹೇಳ್ತಾ ಇದ್ದೀನಿ, ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅನೈತಿಕ ಸಂಬಂಧ ಯಾಕೆ ಮಾಡ್ತಾರೆ ಅಂದರೆ, ನಾವು ನಮ್ಮ ಹೆಂಡತಿಯನ್ನು ಉಪಯೋಗಿಸ್ಲಿಲ್ಲ ಅಂದರೆ ಇನ್ನೊಬ್ಬ ಬಂದು ಉಪಯೋಗಿಸ್ತಾನೆ. ವೆರಿ ಸಿಂಪಲ್. ಇನ್ನೊಬ್ಬ ಉಪಯೋಗಿಸ್ತಾನೆ. ಯಾಕೆ ಉಪಯೋಗಿಸ್ತಾನೆ? ನೀವು ಸ್ಟಾರ್ಟಿಂಗಲ್ಲಿ ಕೊಟ್ಟಂತಹ ಪ್ರೀತಿಯನ್ನು ಕೊಡೋದಿಲ್ಲ. ಆಮೇಲೆ ಬೇರೆ ಬೇರೆ ರೀತಿ ವ್ಯವಹಾರ ನಿಮ್ಮದು ಬದಲಾಗ್ಬಿಡ್ತದೆ. ಮಕ್ಕಳಾದ್ಮೇಲೆ ಬೇರೆ ಥರ ಇರ್ತದೆ, ಸಪ್ರೇಟ್ ಆದಾಗ ಬೇರೆ ಥರ ಇರ್ತದೆ. ಈ ಮದುವೆ ಅನ್ನೋ ಕಾನ್ಸೆಪ್ಟ್ ಸಂಪೂರ್ಣವಾಗಿ ಯಾರಿಗೆ ಅರ್ಥ ಆಗೋದಿಲ್ಲೋ ಇವರೆಲ್ಲರೂ ಕೂಡ ಇದೇ ರೀತಿ ಬೇರೆ ಬೇರೆ ರೀತಿ. ನನಗೆ ಹೆಚ್ಚಾಗಿ ನಾನು ಕೌನ್ಸಿಲಿಂಗ್ ಮಾಡಿರೋದು, ಹೀಲಿಂಗ್ ಮಾಡಿರೋದು, ಸಮಸ್ಯೆಗಳನ್ನು ಬಗೆಹರಿಸಿರೋದು ಈ ಅನೈತಿಕ ಸಂಬಂಧದ ಬಗ್ಗೆ. ಮ್ಯಾಕ್ಸಿಮಮ್ ಒಂದು 60 to 70% ಬರೀ ಇದೇನೆ. ನನ್ನ ಹೆಂಡತಿ ಅವನ್ನ ಇಟ್ಕೊಂಡವನೆ, ನನ್ನ ಗಂಡ ಇವಳನ್ನ ಇಟ್ಕೊಂಡವನೆ. ಇದೆಲ್ಲ ಏನು ಅಂತಂದರೆ ಅಜ್ಞಾನದಿಂದ ಮಾಡುವಂಥ ಕೆಲಸಗಳು. ಮದುವೆ ಅನ್ನೋ ಪದದ ಅರ್ಥ ಗೊತ್ತಿಲ್ಲ, ಆದ್ದರಿಂದ ಮದುವೆ ಅಂತ ಹಿರಿಯರು ಕೂಡ ಅವ್ರಿಗೆ ಅರ್ಥ ಹೇಳ್ಕೊಡೋಕೆ ಗೊತ್ತಿಲ್ಲ. ಮದುವೆ ಮಾಡಿಸ್ಬಿಡ್ತಾರೆ. ಮಾಡಿಸ್ಬಿಟ್ಟು 1 ವರ್ಷ 2 ವರ್ಷ, 1 ಮಗು 2 ಮಗು ಆಗೋರ್ಗು 10 ವರ್ಷ 20 ವರ್ಷ ಫ್ಯಾಮಿಲಿ ಕೋರ್ಟಿಗೆ ಬನ್ನಿ, ಬೆಂಗಳೂರಲ್ಲಿ ಕೇಳಿ. ಏನು ಸಿಕ್ಕಾಬಟ್ಟೆ ಚಿಕ್ಕ ವಿಷಯಗಳನ್ನು ದೊಡ್ಡದಾಗಿ ಮಾಡಿ ಅದ್ಭುತವಾಗಿ ಎಳೆದು ಈ ರೀತಿ ಅನೈತಿಕ ಸಂಬಂಧಗಳು ಮಾಡೋದಕ್ಕೇನು ಅಂತಂದರೆ ಮೂಲ ಕಾರಣ ಪ್ರೀತಿ ತೋರಿಸಲ್ಲ. ಹೆಣ್ಣುಮಕ್ಕಳಿಗೆ ಪ್ರೀತಿ ತೋರಿಸ್ಬೇಕು. ಬೇರೆ ನೀವು ಏನೇ ಕೊಟ್ಟರು ಬಿಟ್ಟರು ಕೂಡ ಪ್ರೀತಿ ಇಲ್ಲ ಅಂದರೆ ಅಲ್ಲಿ ಸಪ್ಪೆ ಆಗ್ತಾ ಇರ್ತದೆ, ಸಂಬಂಧಗಳು ಉಳಿಯೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಅನೈತಿಕ ಸಂಬಂಧದ ಬಗ್ಗೆ ನಿಜವಾಗ್ಲೂ ಒಂದು 10 ನಿಮಿಷದಲ್ಲಿ ಬುಲೆಟಲ್ಲಿ ಬಂದಂಗೆ ಎಲ್ಲ ಹೇಳೋಕ್ಕಾಗೋದಿಲ್ಲ. ಅದು ದೊಡ್ಡ ಕಾನ್ಸೆಪ್ಟ್. ಅದು ಯಾಕೆ ಏನು ಅನ್ನೋದನ್ನು ನೀವು ಬಹಳ ಆಳವಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ದಟ್ ಈಸ್ ಬಿಗ್ ಕ್ವಶನ್. ಟನ್ಗಟ್ಟಲೆ ಇರೋವಂಥ ಕ್ವಶನ್. ಅದಕ್ಕೆ ಅಷ್ಟು ಸುಲಭವಾಗಿ 100 ಗ್ರಾಮ್ 50 ಗ್ರಾಮ್ ಲೆಕ್ಕದಲ್ಲಿ ಆನ್ಸರ್ ಕೊಡೋಕ್ಕಾಗೋದಿಲ್ಲ. ಬಹಳ ಹಿರಿದಾಗಿ ಕೊಡಬೇಕಾಗತ್ತೆ, ಸಂಕ್ಷಿಪ್ತವಾಗಿ ಕೊಡಬೇಕಾಗುತ್ತೆ. ಆದರೂ ನಿಮ್ಮೆಲ್ಲರಿಗೂ ಕಾರಣ ಏನು ಅಂದರೆ, ನೀವು ನಿಮ್ಮ ಪಾಲಿಗೆ ಬಂದಂಥದ್ದನ್ನು ಉಪಯೋಗಿಸ್ತೇನೆ ಇದ್ದಾಗ ಆ ಉಪಯುಕ್ತದನ್ನು ಇನ್ನೊಬ್ಬರು ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ಅದಕ್ಕೆ ಅವಕಾಶ ಕೊಡಬೇಡಿ ಅಷ್ಟೇ. ನಿಮ್ಮ ಪಾಲಿಗೆ ಬಂದದನ್ನು ಪ್ರೀತಿಸೋದು ಕಲ್ತ್ಕೊಳ್ಳಿ, ಆರೈಕೆ ಮಾಡಿ, ಕಾಳಜಿ ಮಾಡಿ, ಸ್ವತಂತ್ರ ನೀಡಿ, ಹೆಚ್ಚಾಗಿ ಅದ್ರ ಬಗ್ಗೆ ಗಮನ ಕೊಡಿ. ಖಂಡಿತವಾಗಲೂ ಈ ರೀತಿ ಅನೈತಿಕ ಸಂಬಂಧಗಳು ಆಗೋದಕ್ಕೆ ಸಾಧ್ಯವಿಲ್ಲ. ಅಕಸ್ಮಾತ್ ನಿಮ್ಮ ಕೈಲಿ ಆಗ್ತಾ ಇಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ. ಡೆಫಿನೆಟ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರಗಳನ್ನು ಕೊಡ್ತೀನಿ.